ಇಡೀ ಮನುಕುಲದಲ್ಲಿ ಯಾಕೆ ಶ್ರೇಷ್ಠ ನಾರಿ ಇದ್ದರೆ ನಮ್ಮೆಲ್ಲರ ಬದುಕಿನಲ್ಲಿ ಆ ದೇವರಿದ್ದ ಗುರಿ ಆಕೆಯಾಗುವಳು ನಮ್ಮೆಲ್ಲರಿಗೂ ಸ್ವರ್ಗಕ್ಕೆ ದಾರಿ. ಪ್ರಭುವಿನಲ್ಲಿ ಹಾಗೂ ತಾಯಿ ಮನೆಗಳಲ್ಲಿ ನನ್ಮೆಯ ಮಕ್ಕಳೇ ಮತ್ತು ಸಹೋದರ ಸಹೋದರಿಯರೇ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಅಂಕಣದಲ್ಲಿ ಮೂಡಿ ಬಂದ ಒಂದು ಪುಟ್ಟ ಕಥೆ ಇದೆ. ಒಮ್ಮೆ ಒಬ್ಬಳು ಮಹಿಳೆ 3 ಮಕ್ಕಳ ತಾಯಿ ತನ್ನ ಜನ್ಮದಿನ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅರ್ಚನೆಯನ್ನು ಮಾಡಿಸಿ ಅಲ್ಲಿಯ ಗುರುಗಳಲ್ಲಿ ಹೋಗಿ ಮೊಣಕಾಲಕ್ಕೆ ಗುರುಗಳಲ್ಲಿ ಆಶೀರ್ವಾದವನ್ನು ಕೇಳ್ತಾರೆ. ಸ್ವಾಮಿ, ಇದು ನನ್ನ ಜನ್ಮದಿನ, ನನ್ನನ್ನು ಹರಸು, ದೀರ್ಘಾಯುಷಿಯಾಗಿ ಚೆನ್ನಾಗಿ ಬಾಳಮ್ಮ ಎಂದು ಹರಸಿದ ಗುರುಗಳು ಆಮೇಲೆ ಆಕೆಯನ್ನ ವಿಚಾರಿಸಿದರು. ಏನಮ್ಮ, ಯಾರೆಲ್ಲ ಇದ್ದೀರಿ ಮನೆಯಲ್ಲಿ? ನನ್ನ ಪತಿ, ಅತ್ತೆ, ಮಾವ ಮತ್ತು 3 ಮಕ್ಕಳೇನು ಮಾಡ್ತಾ ಇದ್ದಾರೆ? ದೊಡ್ಡವನು ಇಂಜಿನಿಯರ್ ಆಗಿ, ನಾನು 2ನೇವನು ಮೆಡಿಕಲ್ ಮಾಡ್ತಾನೆ, 3ನೇವಳು ಡಿಗ್ರಿ ಮಾಡ್ತಾಳೆ. ನಂತರ ಗುರುಗಳು ಅವಳನ್ನೇನು ಹೊರಡಬೇಕೆನ್ನುವಾಗ ಸಾಮಾನ್ಯವಾಗಿ ಹೆಂಗಸರಿಗೆ ಕೇಳಬಾರದು ಒಂದು ಪ್ರಶ್ನೆಯನ್ನು ಕೇಳಬೇಕು. ಜನ್ಮದಿನ ಅದು ಕೂಡ ಹೆಂಗಸರಿಗೆ ವಯಸ್ಸನ್ನು ಕೇಳಬಾರ್ದು, ಗಂಡಸರಿಗೆ ಸಂಬಳವನ್ನು ಕೇಳಬಾರ್ದು. ಇದು ಜಗಜ್ಜಾಹಿರ್. ಅದನ್ನು ಕೇಳಬೇಕು. ಯಾಕೆ ಅಂತ ಕಾರಣ ನಿಮಗೆ ನಾನು ಹೇಳಿದೆ. ವಯಸ್ಸಮ್ಮ ಇವತ್ತಿಗೆ ನಿನಗೆ ಸಾಮಾನ್ಯವಾಗಿ ಹೆಂಗಸರು ವಯಸ್ಸಿನ ಬಗ್ಗೆ ಸತ್ಯ ಹೇಳದೇ ಎಲ್ಲರಿಗೂ ಗೊತ್ತು, ಕಡಿಮೆನೇ ಹೇಳೋದು. ಸ್ವಾಮಿ, ನನಗೆ ಇವತ್ತಿಗೆ 15 ವರ್ಷ ಅನ್ನಲು ವಿಷಯ ಗುರುಗಳಿಗೆ ಸುಳ್ಳು ಹೇಳಬೇಕು, ಇಷ್ಟೊಂದು ಕಡಿಮೆ ಹೇಳೋದ, ಸತ್ಯ ಹೇಳೋದ? ಇಲ್ಲ ಸ್ವಾಮಿ, ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ. ಹಾಗಾದ್ರೆ ನಿನ್ನ ಗಂಡನ ವಯಸ್ಸು ಶ್ರಮ 10 ವರ್ಷ ಸ್ವಾಮಿ. ವಿಚಿತ್ರ ಅನ್ನಿಸ್ತದೆ, ತಲೆ ಸರಿ ಇಲ್ಲ. ನಿನ್ನ ಮಾವನ ವಯಸ್ಸು ಅವರಿಗೆ 5 ವರ್ಷ ಸ್ವಾಮಿ. ಅತ್ತೆ, ಇಲ್ಲ ಸ್ವಾಮಿ, ಅವಳಿನ ಹೊಟ್ಟೆ. ಬಹಳ ಸೋಜಿಗ ವಿಚಿತ್ರ ಅನ್ನಿಸ್ತು ಗುರುಗಳಿಗೆ. ಯಾಕಮ್ಮ ಈಗ ಹೇಳ್ತಾ ಇದೆಯಾ? ಸರಿಯಾಗಿ ಹೇಳಬಾರ್ದ? ಸರಿಯಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ. ನಿಮಗೆ ತಿಳಿದಲ್ಲಿ ನನ್ನ ದೇಹದ ವಯಸ್ಸು, ನಾನು ಈ ಭೂಮಿಯಲ್ಲಿ ಧರಿಸಿ ಬಂದು ಜನಿಸಿ ಬಂದು ನನಗೆ ಬಹುಶಃ 50-52 ವರ್ಷ ದಾಟಿರ್ಬೋದು ನನ್ನ ದೇಹಕ್ಕೆ. ಆದರೆ ನಾನು ದೇವರಿದ್ದಂತಹ ಒಂದು ಗುರಿಯನ್ನು ಅರ್ಥ ಮಾಡಿಕೊಂಡು ದೇವರ ಚಿತ್ತದಂತೆ ಯೋಜನೆಯಂತೆ ಒಂದು ನೈಜ ದೈವಿ ಸ್ಪರ್ಶದ ಬದುಕಿನಲ್ಲಿ ಜೀವಿಸಲಿಕ್ಕೆ ಶುರು ಮಾಡಿ ಇವತ್ತಿಗೆ 15 ವರ್ಷ. ದಟ್ ಈಸ್ ಮೈ ರಿಯಲ್ ಲೈಫ್. ಅದು ನನ್ನ ಜೀವನದ ವಯಸ್ಸು. ನನ್ನ ಪತಿ ನನ್ನಲ್ಲಾಗಿರೋ ಬದಲಾವಣೆಗಳನ್ನು ನೋಡಿ, ಒಳ್ಳೆತನವನ್ನು ನೋಡಿ ಕಳೆದ 10 ವರ್ಷದಿಂದ ಅವರು ಕೂಡ ದೈವಿ ವಿಶ್ವಾಸದಲ್ಲಿ ದೇವರ ಚಿತ್ತದಂತೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ವಯಸ್ಸು 10, ಅವರಿಗೆ 55-56 ರಿಟೈರ್ಡ್ ಆಗೋ ವಯಸ್ಸು ದೇಹಕ್ಕೆ. ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ನಮ್ಮಲ್ಲಾದ ಬದಲಾವಣೆಗಳನ್ನು ನೋಡಿ ಸದಾ ಕಿರಿಕಿರಿ ಉಂಟು ಮಾಡುವ ನನ್ನ ಮಾವ ಕಳೆದ 5 ವರ್ಷದಿಂದ ಬಹಳ ಪ್ರೀತಿನ ನೋಡ್ಕೊಳ್ತಾರೆ. ಅವರ ದೇಹದ ವಯಸ್ಸು 70 ದಾಟಿದೆ, ಆದರೆ ಜೀವನದ ವಯಸ್ಸು ಅತ್ತೆ, ಇಲ್ಲ ಸ್ವಾಮಿ, ಅವಳು ಇನ್ನೂ ಒಳ್ಳೆ ಬುದ್ಧಿ ಕಲಿತೆ, ಅದಕ್ಕೆ ಬಿಟ್ಟಿಲ್ಲ. ಪ್ರಿಯರೇ, ಬಹಳ ಒಂದು ಅದ್ಭುತವಾದ ಒಂದು ಚಿಂತನೆಯನ್ನು ಮನುಷ್ಯನ ಬದುಕಿನಲ್ಲಿ ನಾವು ಸದಾ ಯೋಚಿಸ್ತೇವೆ. ಈ ಭೂಮಿ ಮೇಲೆ ಎಷ್ಟು ವರ್ಷಗಳ ಕಾಲ ನಾವು ಸುದೀರ್ಘವಾಗಿ ಜೀವಿಸ್ತೇವೆ ಅಂತ ಜನ್ಮದಿನ ಹರಿಸ್ತೇವೆ. ಶತಾಯುಷಿಯಾಗಿ ಬಾಳಲು ಹರಿಸ್ತೇವೆ, ದೀರ್ಘಾಯುಷಿಯಾಗಿ ಬಾಳುವುದಾಗಿ ಹರಸುವ ತಪ್ಪ. ಆದರೆ ನಾವು ಎಷ್ಟು ಸುದೀರ್ಘ ವರ್ಷಗಳ ಕಾಲ ಜೀವಿಸ್ತೇವೆ ಅನ್ನೋದಕ್ಕಿಂತ ಈ ಜೀವನವನ್ನ ಹೇಗೆ ನಾವು ಜೀವಿಸ್ತೇವೆ ಅನ್ನೋದು ಬಹಳ ಮುಖ್ಯ. ಅದು ದೇವರಿಗೆ ಬೇಕಾಗಿರೋದು, ಅದು ದೇವರಿಗೆ ನಾವು ನೀಡಬೇಕಾದ ಉತ್ತರವಷ್ಟೇ. ಎಷ್ಟು ವರ್ಷ ನೀನು ಬದುಕಿದೆ ಅದು ಬೇಕಾಗಿಲ್ಲ, ಆದರೆ ಹೇಗೆ ನೀನು ನನ್ನ ಚಿತ್ತದಂತೆ, ನನ್ನ ಅಣತಿಯಂತೆ ನೀನು ಬದುಕಿದೆ. ತಾಯಿ ಮರಿಯ ಈ ನಿಟ್ಟಿನಲ್ಲಿ ಬಹುಶಃ ಇಂತಹ ಒಂದು ಅದ್ಭುತವಾದ ದೇವರನ್ನ ತಾನೇ ಹೊರುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ದೇವರು ಆಕೆಯ ಅನಾದಿ ಕಾಲದಿಂದಲೇ ಸೃಷ್ಟಿ ಆರಂಭದಿಂದ ಆಯ್ಕೆ ಮಾಡಿ ಆಕೆಯನ್ನ ಈ ಭೂಮಿಗೆ ತಂದಾಗ ಆ ದೇವರ ಯೋಜನೆಯನ್ನ, ಚಿತ್ತವನ್ನ ಚಾಚು ತಪ್ಪದೆ
ತನ್ನ ಕನ್ನನನ್ನು ಕೂಡ ಅದೇ ನಿಟ್ಟಿನಲ್ಲಿ ಆ ಯೋಜನೆಯನ್ನು ಈಡೇರಿಸಲು ಮುನ್ನಡೆಸಿದಳು. ನಂಬುವ ಭಕ್ತರಿಗೆ, ನಂಬಿ ತನ್ನೆಡೆಗೆ ಬರುವ ಭಕ್ತರನ್ನು ಕೂಡ ಮುಂದೆ ಎಲ್ಲೆಲ್ಲೂ ಆಕೆ ಮುನ್ನಡೆಸಿಕೊಳ್ಳು ಎಂಬ ನಂಬಿಕೆಯಿಂದ ನಾವಿಲ್ಲಿ ಒಟ್ಟು ಸೇರಿದ್ದೇವೆ. ಈ ತಾಯಿಯನ್ನ ಗೌರವಿಸಲು, ಮಹಿಮೆ ಪಡಿಸಲು, ಆಕೆಯಲ್ಲಿ ನಮ್ಮ ಬದುಕನ್ನು ಸಮರ್ಪಿಸಿ ಪ್ರಾರ್ಥಿಸಲು. ಪ್ರಿಯರೇ, ಪೂಜಾ ಆರಂಭದಲ್ಲಿ ನಾನು ತಿಳಿಸಿದೆ, ಮನುಷ್ಯ ಜೀವನ ದೇವರ ಒಂದು ಶ್ರೇಷ್ಠವಾದ ವರದ. ಇದನ್ನು ಅರ್ಥ ಮಾಡಿಕೊಂಡು ಬಾಳುವ ಮನುಷ್ಯ ಮಾತ್ರ ಜೀವನದಲ್ಲಿ ಹೊಂದುವನು ಪಾವನತೆಯನ್ನ. ಇಲ್ಲವೇ ಆತ ನಿರರ್ಥಕತೆಯಲ್ಲಿ ಶೂನ್ಯವಾಗಿ ಹೋಗ್ತಾನೆ ಎಂಬುದು ಸತ್ಯ. ಬಹುಶಃ ಇವತ್ತು ನಾವು ಜಗತ್ತಿನಲ್ಲಿ ಒಮ್ಮೆ ಕಣ್ಣಾಯಿಸಬಹುದು. ಇವತ್ತು ನಮಗೆ ದೇವರು ಎಲ್ಲವನ್ನ ಕೊಟ್ಟಿದ್ದಾರೆ. ಹಣ ಕೊಟ್ಟಿದ್ದಾರೆ, ಆಸ್ತಿಯನ್ನು ಕೊಟ್ಟಿದ್ದಾರೆ, ಅಂತಸ್ತನ್ನು ಕೊಟ್ಟಿದ್ದಾರೆ, ಸ್ಥಾನ ಮಾನ ಎಲ್ಲವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸಂತೃಪ್ತಿ, ಸಮಾಧಾನ, ನೆಮ್ಮದಿ ಇವತ್ತು ಮನುಷ್ಯನ ಬದುಕಿನಲ್ಲಿ ಮರೀಚಿಕೆಯಾಗ್ತಾ ಇದೆ, ಕನಸಾಗ್ತಾ ಇದೆ ಅನ್ನೋದು ಬಹಳ ಕಹಿಯಾದರೂ ಅದು ಸತ್ಯ. ಆದ್ದರಿಂದ ಪ್ರಿಯರೇ, ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಅನೇಕರು ನಿರೀಕ್ಷಿಸುತ್ತೇವೆ, ಹಣದ ಹಿಂದೆ ಓಡೋದೇ ಗುರಿ, ಆಸ್ತಿ ಸಂಪಾದನೆ ಮಾಡೋದೇ ಗುರಿ, ಸ್ಥಾನಮಾನವನ್ನ ನಾವು ಸಂಪಾದನೆ ಮಾಡೋದೇ ಗುರಿ ಎಂಬುದಾಗಿ. ಆದರೆ ಎಲ್ಲೋ ಒಂದು ಕಡೆ ಬದುಕಿನ ಅಂತ್ಯದಲ್ಲಿ ಇಂತಹ ಎಲ್ಲ ವ್ಯಕ್ತಿಗಳು ಪರಿತಪಿಸೋದುಂಟು. ಐ ವೇಸ್ಟೆಡ್ ಮೈ ಲೈಫ್, ನನ್ನ ಜೀವನವನ್ನು ವ್ಯರ್ಥವಾಗಿ ಕಳೆದೆ, ಏನೇನೋ ಮಾಡಬಹುದಿತ್ತು, ಮಾಡಲಿಲ್ಲ. ಆದರೆ ದೇವರು ಆ ಸಮಯದಲ್ಲಿ ಅದಕ್ಕೆ ಅವಕಾಶ ಕೊಡದೇ ಇರಬಹುದು. ಆದ್ದರಿಂದ ಪ್ರಿಯರೇ, ಈಗ ನಾವು ಯೋಚಿಸಬೇಕಾಗಿದೆ, ಯಾತಕ್ಕಾಗಿ ದೇವರು ನಮ್ಮನ್ನ ಮನುಷ್ಯರನ್ನಾಗಿ ಉಂಟು ಮಾಡಿದ್ದಾರೆ. ಒಂದೇ ಒಂದ್ಸಲ ನಾವು ಯೋಚಿಸ್ತೀವ ಜೀವನದಲ್ಲಿ ಇದನ್ನ, ಯಾಕೆ ದೇವರು ನಮ್ಮನ್ನ ಒಂದು ಕತ್ತೆಯನ್ನಾಗಿಯೋ, ಒಂದು ನಾಯಿಯನ್ನಾಗಿಯೋ, ಅಥವಾ ಯಾವುದಾದ್ರು ಪ್ರಾಣಿಯನ್ನಾಗಿಯೋ ಉಂಟು ಮಾಡಬಾರದಿತ್ತು? ಯಾಕೆ ಆ ದೇವರು ನನ್ನನ್ನ ಇಂತಹ ಅದ್ಭುತವಾದ ಮನುಷ್ಯ ಜೀವನವನ್ನ ನೀಡಿ ಈ ಲೋಕಕ್ಕೆ ಕಳುಹಿಸಿದ್ದಾರೆ? ಕೆಲವರು ಎಣಿಸಬಹುದು, ಇಲ್ಲ, ನಾನು ಹುಟ್ಟಿರೋದು ನನ್ನ ತಂದೆ ತಾಯಿಯಿಂದಾಗಿ, ತಂದೆ ತಾಯಿಯ ಒಂದು ದೈಹಿಕ ಸಂಬಂಧದಿಂದಾಗಿ ನಾನು ಹುಟ್ಟಿರೋ, ದೇವರಿಂದ ಅಲ್ಲ. ತಪ್ಪು. ಬಹುಶಃ ನಾವು ಈ ನಿಟ್ಟಿನಲ್ಲಿ ಗಮನಿಸಬೇಕಾದ ದೈವ ವಾಕ್ಯದ ಚಿಂತನೆಗಳನ್ನ ಇಂದು ಧ್ಯಾನಿಸ್ತೇವೆ. ಜೆರೆಮಿಯ ಪ್ರವಾದಿ 1ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರು ಜೆರೆಮಿಯ ಪ್ರವಾದಿಗೆ ಹೇಳ್ತಾ ಇದ್ದಾರೆ, ನಿನ್ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ರೂಪಿಸಿದ್ದೆ, ಅದಕ್ಕೆ ಮುಂಚಿತವಾಗಿ ಯಾರೆಂಬುದನ್ನು ನಾನು ಅರಿತಿದ್ದೆ, ನಿನ್ನನ್ನು ಪವಿತ್ರೀಕರಿಸಿದ್ದೆ, ನೀನು ಈ ಲೋಕದಲ್ಲಿ ರಾಷ್ಟ್ರಗಳಿಗೆ ಪ್ರವಾದಿಯಾಗಿರಬೇಕೆಂಬುದಲ್ಲ, ನೀನು ಹುಟ್ಟಿದ ಮೇಲೆ ಕೊಟ್ಟ ವರವಲ್ಲ, ಹುಟ್ಟುವ ಮೊದಲೇ ನಾನು ನಿನ್ನನ್ನ ಇದಕ್ಕಾಗಿ ಆಯೋಜಿಸಿದ್ದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಬದುಕು ದೇವರ ಒಂದು ಸಂಕಲ್ಪದಿಂದ, ದೇವರ ಒಂದು ಚಿತ್ತದಿಂದ, ದೇವರ ಒಂದು ಯೋಜನೆಯಿಂದ ಈ ಲೋಕದಲ್ಲಿ ಆಗುವಂತಹದ್ದು ಕೇವಲ ಲೈಂಗಿಕ ದೃಶ್ಯ ತೀರಿಸಿಕೊಂಡು ಹುಟ್ಟುವ ವ್ಯಕ್ತಿಗಳು ನಾವಲ್ಲ. ದೇವರ ಯೋಜನೆಯಲ್ಲಿ ಈ ಉದ್ದೇಶಕ್ಕಾಗಿ ಯೆಶಾಯ ಪ್ರವಾದಿ 49ನೇ ಅಧ್ಯಾಯದ 2ನೇ ವಚನ ಈ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿ ಹೇಳುತ್ತೆ. ಇಸ್ರಾಯೇಲ್ ಜನರಿಗೆ, ಅರ್ಥಾತ್ ನನಗೆ ನಿಮಗೆ, ಸರ್ವೇಶ್ವರರು ಕರೆದ ರೆನ್ನನು ಗರ್ಭದಲ್ಲಿರುವಾಗಲೇ, ಸರ್ವೇಶ್ವರ ದೇವರು ನಮ್ಮನ್ನ ಕರೆದಿದ್ದಾದರೆ ನಾವು ನಮ್ಮ ತಾಯಿಯ ಗರ್ಭದಲ್ಲಿರುವಾಗಲೇ, ಆಮೇಲಲ್ಲ. ಆ ದೇವರು ಹೆಸರಿಟ್ಟ ನಿಮಗೆ ತಾಯಿಯ ಗರ್ಭದಲ್ಲಿರುವಾಗಲೇ. ಇದೇ ಅಧ್ಯಾಯದ 16ನೇ ವಚನ ಹೇಳುತ್ತೆ, ಈ ಕಾರಣದಿಂದ ನಾನು ನಿನ್ನ ಮಗನೇ, ಮಗಳೇ, ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ, ನನ್ನ ಅಂಗೈಯಲ್ಲಿ ನೀನು ಯಾರೆಂಬುದನ್ನು ಪ್ರತಿಯೊಬ್ಬರ ಹೆಸರನ್ನ, ರೂಪವನ್ನು ನಾನು ಇರಿಸಿಕೊಂಡಿದ್ದೇನೆ, ನಿಮ್ಮ ಬದುಕನ್ನು ನನ್ನ ಕೈಯಲ್ಲಿ ಇರಿಸಿಕೊಂಡಿದ್ದೇನೆ. ಆದ್ದರಿಂದ ನೀವು ನನ್ನವರು, ಮಗನೇ, ಮಗಳೇ, ನೀನು ನನ್ನವನು, ನನ್ನವಳು, ನನ್ನ ಮಹಿಮೆಗಾಗಿ, ನನ್ನ ಮಹಿಮೆಯನ್ನು ಈ ಲೋಕದಲ್ಲಿ ಸಾಕಾರ ಮಾಡಬೇಕಾದವನು, ಮಾಡಬೇಕಾದವಳು ಎಂಬ ಉದ್ದೇಶವನ್ನ ಪ್ರವಾದಿ ಯೆಶಾಯನ ಮುಖಾಂತರ ಇಸ್ರಾಯೇಲ್ ಜನರಿಗೆ ಈ ವಾಕ್ಯದ ಮುಖಾಂತರ ಇಂದಿನ ಸಮಸ್ತ ಮನುಕುಲಕ್ಕೆ ತಿಳಿಸುವ ಒಂದು ಅದ್ಭುತವಾದ ಮಾತುಗಳು. We are precious. We are precious in the hands of God. ದೇವರ ಹಸ್ತಗಳಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಅಮೂಲ್ಯರು. ಇಲ್ಲಿ ನಿರಾಶೆ,
ಹಿಂಸೆ, ಸೋಲು, ಈ ರೀತಿಯ ಅಕ್ಷರಗಳಿಗೆ, ಶಬ್ದಗಳಿಗೆ ಸ್ಥಳ ಇರಬಾರದು. ಇಲ್ಲಿದ್ದರೆ ನಿರೀಕ್ಷೆ, ಭರವಸೆ, ವಿಶ್ವಾಸದಲ್ಲಿ ಕೈಲಿ ಚಿತ್ತಕ್ಕೆ ಶಿರವಾಗಿ ಏನೇ ಆಗಲಿ ಈ ಜೀವನದಲ್ಲಿ ದೇವರೊಂದಿಗೆ ನಾನು ಜೀವಿಸ್ತೇನೆ ಎಂಬ ಎಡೆಗಾರಿಕೆಯ ಬದುಕು ನಮ್ಮದಾಗಬೇಕು. ಇನ್ನು ನಾವು ಸಂತ ಸ್ನಾನಿಕ ಯೋಹಾನರ ಶಿರಚ್ಛೇದನದ ಘಟನೆಯನ್ನ ಧರ್ಮಸ್ಥೆಯ ಸ್ಮರಿಸ್ತಾ ಇದೆ. ನೆನಪಿನಲ್ಲಿಡಬೇಕು, ದೇವರಿರುವ ಈ ಬಾಳ ಗುರಿಯಲ್ಲಿ ದೇವರಿಗೆ ಯೋಜನೆಗೆ ಶರಣಾಗಿ ಬಾಳಬೇಕಾದರೆ ಅದು ಹೂವಿನ ದಾರಿಗೆ ಅಲ್ಲ, ಅದೊಂದು ದುರ್ಗಮವಾದ ದಾರಿ, ಸುಗಮವಾದ ಹಾದಿಯಲ್ಲ, ಅದೊಂದು ಶಿಲುಬೆಯ ಹಾದಿ ಎಂಬುದನ್ನು ನಾವು ಅರಿಬಾರದು. ಸ್ನಾನಿಕ ಯೋಹಾನ ಬಹುಶಃ ಈ ನಿಟ್ಟಿನಲ್ಲಿ ಸಾಗಿದ ಒಬ್ಬ ಶ್ರೇಷ್ಠ ವ್ಯಕ್ತಿ. ಕಾರಣಕ್ಕೆ ಯೇಸು ಯೋಹಾನರ ಬಗ್ಗೆ ಹೇಳುವಂತಹದ್ದು ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯೋಹಾನ. ಯಾಕೆ? ಮುಪ್ಪಿನಲ್ಲಿರುವ ಸಕರಿಯನಿಗೆ, ಎಲಿಜಬೆತಳಿಗೆ ಮಕ್ಕಳಾಗುವಂತಹ ಒಂದು ಭಾಗ್ಯ ಕಳೆದು ಹೋಗುವ ವಯಸ್ಸಿನಲ್ಲಿ ದೇವರು ತಮ್ಮ ರಕ್ಷಣಾ ಯೋಜನೆಯನ್ನ ನೆರವೇರಿಸಲು ಅನುಗ್ರಹಿಸಿದ್ದು ಈ ಶ್ರೇಷ್ಠ ಕಂದನನ್ನ. ಮುಪ್ಪಿನ ವಯಸ್ಸಿನಲ್ಲಿ ದೇವರ ದೂತ ತಿಳಿಸುವಂತೆ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ, ಅದು ಮನುಷ್ಯನ ದೃಷ್ಟಿಗೆ ಅಸಾಧ್ಯ, ಆದರೆ ದೇವರ ದೃಷ್ಟಿಯಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ. ನಂಬಿದವರಿಗೆ ಅದು ಎಲ್ಲವೂ ಸಾಧ್ಯ ದೇವರಿಂದ, ದೇವರ ಕೃಪೆ ಹಾಗೂ ಶಕ್ತಿಯನ್ನು. ಈ ನಿಟ್ಟಿನಲ್ಲಿ ಜನಿಸಿದ ಯೋಹಾನ ಬಹುಶಃ ಮೇರಿ ಮಾತ ದೈವಿಕ ಚಿತ್ತವನ್ನು ಅಂಗೀಕರಿಸಿ ಎಲಿಜಬೆತಳನ್ನ ಸಂಧಿಸ ಹೋದ ಸಮಯದಲ್ಲಿ ಆ ತಾಯಿಯ ಉದರದಲ್ಲಿ ಕುಪ್ಪಳಿಸಿದ. ಯಾಕೆ? ತನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ತನ್ನ ಮುಂದಿರುವ ಆ ತಾಯಿಯ ಉದರದಲ್ಲಿ ಮನುಷ್ಯನಾಗಿ ಬರ್ತಾ ಇದ್ದಾನೆ. ಆದ್ದರಿಂದ ಸಂತೋಷಿಸಿದ, ತನಗೆ ಜೀವ ಕೊಟ್ಟ ದೇವರಿಗೆ ನನ್ನನ್ನು ಪಾಲಿಸಿ ಮುನ್ನಡೆಸುವ ಆ ದೇವರನ್ನು ಕಂಡಾಗ ಉಲ್ಲಾಸಿಸಿದ. ಈ ನಿಟ್ಟಿನಲ್ಲೇ ಜನಿಸಿ ಬಂದ ಸ್ನಾನಿಕ ಯೋಹಾನ ದೇವರ ವ್ಯಕ್ತಿಯಾಗಿ, ದೇವರಿಗಾಗಿ ಎಲ್ಲರೂ ಕೂಡ ಇಟ್ಟ ಹೆಜ್ಜೆಯನ್ನ ಹಿಂತೆಗೆಯಲಿಲ್ಲ. ಅವನಿಗೆ ಗೊತ್ತಿತ್ತು ಮುಂದೊಂದು ದಿನ ತನ್ನ ತಲೆಯನ್ನು ಕತ್ತರಿಸಿ ಬಹುಶಃ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸಬೇಕಾಗಿದೆ ಎಂಬ ಆ ದೇವರ ಉದ್ದೇಶ ಯೋಹಾನನಿಗೆ ಸಂಪೂರ್ಣವಾಗಿ ಗೊತ್ತಿತ್ತು. ಆದರೆ ಭಯ ಪಡಲಿಲ್ಲ, ಖಂಡಿಸುತ್ತಾ ಹೋದ. ಅನ್ಯಾಯವನ್ನ, ಅನೀತಿಯನ್ನ, ಅಸತ್ಯವನ್ನ, ಅನೈತಿಕತೆಯ ಬದುಕನ್ನ ಅವನು ರಾಜನಾಗಿರಲಿ, ಸಾಮಾನ್ಯನಾಗಿರಲಿ, ಸೈನಿಕರಾಗಿರಲಿ, ಅಧಿಕಾರಸ್ಥರಾಗಿರಲಿ ಯಾರಿಗೂ ಭಯ ಪಡದೆ, ಯಾರಿಗೂ ಹೆದರದೆ, ಭಯ ಪಡದೆ ಏನಿದ್ದರೂ ಜೀವ ಕೊಡುವ, ಜೀವ ತೆಗೆದುಕೊಡುವ ದೇವರಿಗೆ ಮಾತ್ರ ಎಂಬ ಸತ್ಯವನ್ನು ಅರಿತ ಯೋಹಾನ ಈ ಸತ್ಯ ಸಂದೇಶವನ್ನು ಸಾರಲು ನಿರ್ಭೀತನಾಗಿ ಹೆರೋದನನ್ನ ಆತನ ಅನ್ಯಾಯ ಅನೀತಿಯನ್ನು ಖಂಡಿಸಿದಾಗ ಅವನು ತೆರಬೇಕಾದ ಬೆಲೆ ಶಿರಚ್ಛೇದನ, ತನ್ನ ಪ್ರಾಣಾರ್ಪಣೆ. ಇದು ಅವನ ಬದುಕಿನ ಗುರಿ, ಇದು ಅವನ ಜೀವನದ ಗುರಿ, ಇದು ಮೇರಿ ಮಾತೆಯ ಜೀವನದ ಗುರಿ, ಇದು ನನ್ನ ನಿಮ್ಮ ಬದುಕಿನ ಗುರಿ. ವಿಶ್ವಾಸದಲ್ಲಿ ದೇವರಿಗೆ ಶರಣಾಗಿ ಬಾಳುವ ಪ್ರತಿಯೊಬ್ಬ ಮನುಷ್ಯನ ಬಾಳ ಗುರಿ. ಇವರು ಮಾತ್ರ ಹೊಂದುವರು ದೇವರಲ್ಲಿ ಭಾವನತೆ, ಧನ್ಯತೆ, ಸಾರ್ಥಕತೆಯನ್ನು. ಆದಿ ಕಾಂಡದ ಘಟನೆಯನ್ನು ಸ್ಮರಿಸಬಹುದು. ನಾವು ಯಾವಾಗ ಹೇಳ್ತೇವೆ ನಮ್ಮ ನಾನುಡಿಯಲ್ಲಿ, ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬುದಾಗಿ. ಒಬ್ಬ ನಾರಿ, ನಮ್ಮ ಆದಿ ತಾಯಿ ಹವ್ವ, ಬಹುಶಃ ದೇವರ ಈ ಸುಂದರವಾದ ಕಲ್ಪನೆಯನ್ನ ಎಲ್ಲ ಮನುಷ್ಯರು ಸಂತೋಷವಾಗಿರಬೇಕು, ನೆಮ್ಮದಿಯಿರಬೇಕು, ದೇವರ ಪ್ರತಿರೂಪಗಳಾಗಿ ಜೀವಿಸಬೇಕೆಂಬ ಆ ಪರಿಕಲ್ಪನೆಯೊಂದಿಗೆ ದೇವರು ಸೃಷ್ಟಿಸಿದರು. ಮುನಿದ ಈ ನಾರಿ ಅವಿಧೇಯತೆಯಿಂದ, ಸ್ವಾರ್ಥದಿಂದ, ತನ್ನ ಸಂತೋಷದಿಂದ, ಅಧಿಕಾರ ದಾಹದಿಂದ ದೇವರಿಗೆ ಅವಿಧೇಯತೆಯನ್ನು ತೋರಿಸಿ ಕಟ್ಟಿಕೊಂಡಳ ಆ ಪಾಪವನ್ನ, ಆಡಳ ಶಾಪಗ್ರಸ್ತ ಜೀವನವನ್ನ, ಈ ಪಾಪ ಹಾಗೂ ಶಾಪದ ಜೀವನವನ್ನ ತನ್ನ ನಂತರ ಹುಟ್ಟಿ ಬರುವ ಇಡೀ ಬದುಕುಲಕ್ಕೂ ಕೂಡ ಈ ಮುಖಾಂತರ ಹಸ್ತಾಂತರಿಸಿದ್ರು. ಆದರೆ ದೇವರು ಈ ಯೋಚನೆಯನ್ನು ಇಲ್ಲಿಗೆ ನಿಲ್ಲಿಸಿದರು. ಕರುಣಾಮಯಿ ದೇವರು ಕರುಣಿಸುವ ತಂದೆ, ಶ್ರಮಿಸುವ ತಂದೆ. ಆದ್ದರಿಂದಲೇ ಬಹುಶಃ ಆಕೆ ಅಲ್ಲಿಗೆ ಆಕೆಯ ಜೀವನ ಮುಕ್ತಾಯವಾಗಬಾರದು. ಆಕೆಯ ಮಕ್ಕಳು, ಆಕೆಯ ವಂಶ, ಇಡೀ ಮನುಕುಲ ಇಂತಹ ಮತ್ತೊಬ್ಬ ಮಹಿಳೆಯ
ತನ್ನ ಚಿತ್ತಕ್ಕೆ ಮಣಿಯುವ ಮಹಿಳೆ ಇಲ್ಲ. ಏನೇ ಆಗಲಿ ತಾನು ಈ ಲೋಕಕ್ಕೆ ರಕ್ಷಣೆಯನ್ನ ನೀಡುವನೆಂದು ಆಶಿಸಿದ ದೇವರು ಸೃಷ್ಟಿಯ ಆರಂಭದಲ್ಲಿ ಈ ಲೋಕದ ಆದಿಯಲ್ಲಿಯೇ ತಾಯಿ ಮರಿಯಳನ್ನು ಆಯ್ಕೆ ಮಾಡಿಕೊಂಡರು. ತಾನು ಈ ಲೋಕಕ್ಕೆ ಧರೆಗಿಳಿದು ಬರಲು, ಒಬ್ಬ ಮನುಷ್ಯರಾಗಿ ಅವತರಿಸಿ ಬರಲು ಇಂತಹ ಒಂದು ಶ್ರೇಷ್ಠವಾದ ತಾಯಿಯನ್ನ, ಆಕೆಯ ಉದರವನ್ನ, ಆಕೆಯ ಜೀವನವನ್ನು ಬೇರೆ ಯೆಶಾಯ ಪ್ರವಾದಿ ದೇವರ ಈ ಯೋಚನೆಯನ್ನ ಪೂರೈಸುವಂತೆ 7ನೇ ಅಧ್ಯಾಯದ 14ನೇ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಇಗೋ, ಇಸ್ರಾಯೇಲ್ ಜನರೇ ಕೇಳಿ, ಕನ್ನಿಕೆಯೊಬ್ಬಳು ಗರ್ಭಧರಿಸಿ ಮಗನೊಬ್ಬನನ್ನ ಪ್ರಸವಿಸುವಳು, ಅವನನ್ನ ಇಮ್ಯಾನ್ಯುಯೆಲ್ ಎಂದು ಆಕೆ ಹೆಸರಿಡುವಳು ಎಂಬುದಾಗಿ ದೇವರ ಯೋಚನೆ ಸಾಕಾರಗೊಂಡಿತು. ಮಾತೆ ಮರಿಯಳಲ್ಲಿ ದೇವರ ಯೋಚನೆ ಪರಿಪೂರ್ಣಗೊಂಡಿತು ತಾಯಿ ಮರಿಯಳಲ್ಲಿ. ಆದರೆ ಗಾಬ್ರಿಯಲ್ ದೂತನಿಗೆ, ತಥಾಸ್ತು ಮರಿಯ, ನಿನ್ನ ಉದರವನ್ನ, ನಿನ್ನ ಜೀವನವನ್ನ ದೇವರು ಯಾವ ಉದ್ದೇಶಕ್ಕಾಗಿ ಉಂಟು ಮಾಡಿದರೋ ಅದಕ್ಕಾಗಿ ನಿನ್ನ ಧಾರೆ ಎಳೆಯುತ್ತೀಯ. ನಾನು ಈ ಲೋಕಕ್ಕೆ ಬರಲು ಇಚ್ಛಿಸಿದ್ದೇನೆ, ನಿನ್ನ ಉದರವನ್ನ, ಜೀವನವನ್ನು ಇದಕ್ಕಾಗಿ ತ್ಯಾಗ ಮಾಡ್ತೀಯ ಮಗಳೇ. ಕ್ಷಣಕಾಲ ಗಲಿಬಿಲಿಯಾದರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ ಎಂದು ವಿಶ್ವಾಸದಿಂದ ನುಡಿಗಳಾಗಿ, ಈ ವಿಶ್ವಾಸದ ನುಡಿಯಲ್ಲಿ ಶ್ರೇಷ್ಠ ಚಿಂತಕರೊಬ್ಬರು ಹೇಳ್ತಾರೆ, ಕ್ರಿಸ್ತ ಶಿಲುಬೆಯನ ಶುಭ ಶುಕ್ರವಾರದಿ. ಆದರೆ ಹೊತ್ತಳ ತಾಯಿ ಶಿಲುಬೆಯನ ದೇವದೂತನಿಗೆ ತಥಾಸ್ತು ಎಂದ ಕ್ಷಣ. ಯಾಕಂದ್ರೆ ಹೌದು ದೇವರೇ, ನಿಮ್ಮ ಚಿತ್ತ ಇದಾಗಲೇ ಎಂಬುದಾಗಿ ನುಡಿದಾಗ ಅಲ್ಲಿ ಎಲ್ಲವೂ ಸುಗಮವಾಗಿರಲಿಲ್ಲ. ಬಹುಶಃ ಮಾತು ಕ್ರಿಸ್ತ ಎನಿಸಿದರು ಅಲ್ಲಿ ಆಳವಾದ ಒಂದು ಸತ್ಯವಿದೆ. ಆ ತಾಯಿಯ ಬಗ್ಗೆ ಒಂದು ಶ್ರೇಷ್ಠ ಆಧ್ಯಾತ್ಮಿಕತೆಯ ಚಿಂತನೆ ಇದೆ ಈ ಚಿಂತಕರ ನುಡಿಯಲ್ಲಿ. ಮಾನಸಿಕವಾಗಿ, ಆತ್ಮಿಕವಾಗಿ ಮುಂದೊಂದು ದಿನ ಪ್ರಭು ತನ್ನ ಕಲ್ಲ ಶಿಲುಬೆಯನ್ನ ಶುಭ ಶುಕ್ರವಾರ ಹೊರಬೇಕಾದ ಆ ಘಟನೆಯ ಶಿಲುಬೆಯನ್ನ ತಾನು ದೇವದೂತನಿಗೆ ತಥಾಸ್ತು ಕ್ಷಣದಲ್ಲಿ ಹೊರಲಾರಂಭಿಸಿದಳು. ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳುವುದರೊಂದಿಗೆ, ನೋವು ನೊಂದೆನಗಳನ್ನು, ಅಪಮಾನ ಅವಮಾನಗಳೆಲ್ಲ ತಾನು ತನ್ನ ಮೇಲೆ ತನ್ನ ಹೃದಯದಲ್ಲಿಟ್ಟು ಮೌನವಾಗಿ ಸಹಿಸಿಕೊಳ್ಳುವುದರೊಂದಿಗೆ ಎಲ್ಲ ರೀತಿಯ ಆ ವೇದನೆಗಳೆಲ್ಲ ಪ್ರಭುವಿಗಾಗಿ ಅರ್ಪಿಸಿಕೊಳ್ಳುವುದರೊಂದಿಗೆ ಮೌನದ ಕಣ್ಣೀರಿನಲ್ಲಿ ಆಕೆ ದೇವರ ಚಿತ್ತಕ್ಕೆ ಎಲ್ಲವನ್ನು ಒಪ್ಪಿಸಿಕೊಳ್ಳುವುದರೊಂದಿಗೆ, ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಿಯ ಮಗಳೇ, ಆದ್ದರಿಂದಲೇ ಬೋಧನೆಯಿಂದ ಗೋಲ್ಗೋಥದವರೆಗೆ ಚಾಚು ತಪ್ಪದೆ ದೇವರು ತನಗಿಂತ ಬಹಳ ಗುರಿಯನ್ನ ಸಾಗಿದಳಾಗಿ ವಿಶ್ವಾಸದಿಂದ, ಧೈರ್ಯ ಸ್ಥೈರ್ಯದಿಂದ ನಡೆಸಿದಳಾಗೆ. ತನ್ನ ಕಲ್ಲನೆಲ್ಲ ಆ ದೈವೇಚ್ಛೆ ಈಡೇರುವ ತನಕ ನಡೆಸುವಳಾಕೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಅದೇ ರೀತಿಯ ಕಷ್ಟ, ಸಂಕಟ, ಯಾತನೆ, ದುಃಖದ ಮಾನಗಳೆಂಬ, ನೋವು, ರೋಗ ರುಜಿನಗಳೆಂಬ ಆ ಶಿಲುಬೆಯನ್ನು ನಾವು ಬರುವಾಗ, ಮಗನೇ ಹೆದರಬೇಡ, ನಾನಿದ್ದೇನೆ ಎಂದು ಮೌನವಾಗಿಯೇ ಕಣ್ಣ ನೋಟದಲ್ಲೇ ಧೈರ್ಯ ತುಂಬಿಸುವ ತಾಯಿ ಇಂದು ನನ್ನ ನಿಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಈ ಕ್ರಿಸ್ತಿಯ ಬಾಳ ಪ್ರೇರಣದಲ್ಲಿ ನಮ್ಮೊಂದಿಗೆ ನಿರಂತರವಾಗಿದ್ದು ನಮ್ಮನ್ನು ಮುನ್ನಡೆಸುವ ಆಕೆ ಎಂಬ ನಂಬಿಕೆಯೇ ಬಹುಶಃ ಈ ತಾಯಿಯನ್ನ ಜಗತ್ತಿನಾದ್ಯಂತ ಕೋಟ್ಯಾನುಕೋಟಿ ಜನ ಜಾತಿ, ಧರ್ಮ, ಭಾಷೆಯ ಭೇದವಿಲ್ಲದೆ ಗೌರವಿಸುವುದು, ಪೂಜಿಸುವುದು, ಆಕೆಯ ಮಡಿಲಿಗೆ ತಮ್ಮ ಬದುಕನ್ನ ಸಮರ್ಪಿಸಿಕೊಡುವುದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆದ್ದರಿಂದ ಈ ನೊವೇನದ ಮೊಟ್ಟ ಮೊದಲ ದಿನ ನಾವು ಒಂದು ಕ್ಷಣ ಕಣ್ಣುಮುಚ್ಚಿ ನಾವು ಪ್ರಾರ್ಥಿಸೋಣ. ಒಂದೇ ಒಂದು ಕ್ಷಣ ಕಣ್ಣುಮುಚ್ಚಿ ನಾವು ಬೇಡಿಕೊಳ್ಳೋಣ. ದೇವರ ಚಿತ್ತಕ್ಕೆ ಶಿರವಾಗಿ ವಿಶ್ವಾಸದ ದೃಢತೆಯಲ್ಲಿ ಧೈರ್ಯ ಸ್ಥೈರ್ಯವನ್ನು ಪಡೆದುಕೊಂಡು ಬದುಕಿನ ಸವಾಲು ಸಮಸ್ಯೆಗಳನ್ನ ದೇವರ ಚಿತ್ತದಂತೆ ನಿಭಾಯಿಸಿ ಲೋಕ ರಕ್ಷಣೆಗೆ ಕಾರಣಕರ್ತಳಾದ ತಾಯಿ ಮರಿಯ ನನ್ನ ನಿಮ್ಮ ಬದುಕಿಗೆ ಚೈತನ್ಯವನ್ನು ತುಂಬಿಸಲಿ, ಸ್ಫೂರ್ತಿಯಾಗಿರಲಿ, ಮಾದರಿಯಾಗಿರಲಿ. ನಮ್ಮ ಬಾಳ ಗುರಿಯನ್ನ ನಾವು ಒಂದು ದಿನ ಧನ್ಯತೆಯೊಂದಿಗೆ, ಭಾವನತೆಯೊಂದಿಗೆ, ಸಾರ್ಥಕತೆಯೊಂದಿಗೆ ದೇವರೆಡೆಗೆ ಸಾಗಲು ಈ ಲೋಕದ ಯಾತ್ರೆಯಲ್ಲಿ ಅಮ್ಮ ಮರಿಯ ನಿನ್ನ ಕಂದನೊಂದಿಗೆ ಸಾಗಿದ ಮಮತಾಮೂರ್ತಿಯೇ ನಮ್ಮೊಂದಿಗಿರಮ್ಮ, ನಮ್ಮ ಕುಟುಂಬಗಳಲ್ಲಿರಮ್ಮ. ನಮ್ಮ ಬದುಕಿನ ಕಷ್ಟ, ಸಂಕಟ, ನೋವು, ದುಃಖ, ಅನುಮಾನ, ಯಾತನೆಗಳಲ್ಲಿ ದೇವರ ಚಿತ್ತವನ್ನು ನಿನ್ನಂತೆ
ಗ್ರಹಿಸಿಕೊಂಡು ಬದುಕನ್ನ ಯಶಸ್ವಿಯಾಗಿ ಮುನ್ನಡೆಸುವ ವರಪ್ರಸಾದವನ್ನು ನಮಗಿದ್ದು ಮುನ್ನಡೆಸೋಣ. ಆಮೇಲೆ